ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿಲ್ಲಿ ನೆಲನೆಲ್ಲಿ ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ರಸ್ತೆ ಬದಿಗಳಲ್ಲಿ, ನಮ್ಮ ಮನೆಯ ಅಂಗಳದಲ್ಲಿ ಅಕ್ಕಪಕ್ಕ ಎಲ್ಲ ಬಿಡುತ್ತೆ. ಇದು ನಿಮಗೆ ಇದು ಗೊತ್ತಿದೆಯಾ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಇದು ನಮ್ಮ ಮೊಮ್ಮಕ್ಕಳಿಗೆ ನೆಗಡಿ ಆದಾಗ ಇದರದ್ದು ಕಷಾಯ ಕುಡಿಸ್ದೆ. ಮೊದಲಿಂದನೂ ಹೇಳೋರು ದೊಡ್ಡವರು, ನೆಲನೆಲ್ಲಿ ಕಷಾಯ ಜ್ವರಕ್ಕೆ ನೆಗಡಿಗೆ ಎಲ್ಲ ಬರುತ್ತೆ ಅಂತ. ಬಟ್ ನಾನು ಯೂಸ್ ಮಾಡಿರಲಿಲ್ಲ. ಬಟ್ ಇದು ಯೂಸ್ ಮಾಡಿದ್ರೆ ನಿಮಗೆ 7 ದಿನ ತಗೊಳ್ಳೋ ನೆಗಡಿ 2 ದಿನಕ್ಕೆ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಅಷ್ಟು ಒಳ್ಳೆ ರೆಮಿಡಿ ಇದು, ಅಷ್ಟು ಒಳ್ಳೆ ಗಿಡ ಇದು. ಇದರಲ್ಲಿ ಸಾಕಷ್ಟು ಔಷಧಿ ಗುಣ ಇದೆ. ನಾನು ಇದನ್ನು ಹೆಂಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಈ ಗಿಡದ ಉಪಯೋಗ, ಈಗಂತೂ ಮಳೆಗಾಲ, ಎಲ್ಲ ಥರ ಜ್ವರಗಳು ಬರ್ತಾ ಇರುತ್ತೆ. ನೆಗಡಿ, ಮನೇಲಿ ಎಷ್ಟೊತ್ತಿಗೆ ನೋಡಿದ್ರೂ ಕೆಮ್ಮು, ಈ ಥರ ಎಲ್ಲ ಇರೋವಾಗ ಇಂಥ ಒಂದು ರೆಮಿಡಿ ನಮಗೆ ಔಷಧಿ ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿಯೊಂದಕ್ಕೂ ಡಾಕ್ಟ್ರ ಹತ್ರ ಹೋಗೋಕ್ಕಾಗಲ್ಲ. ಸೊ ಈ ಥರ ಮಾಡಿಕೊಂಡಾಗ ಇದು ಒಂದು ಕಾಯಿಲೆ ಅಂತಲ್ಲ, ಒಂದು 4-5 ಕಾಯಿಲೆಗಳನ್ನು ಒಂದೇ ಸಲ ಕಡಿಮೆ ಮಾಡುತ್ತೆ. ಬನ್ನಿ, ನಾನು ಇದಕ್ಕೆ ಏನೇನು ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ ಅಂತ ತೋರಿಸಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಕಷಾಯ ಮಾಡೋದಕ್ಕೆ ನಿಮಗೆ ಸೊಪ್ಪಂತೂ ತೋರಿಸ್ಕೊಟ್ಟಿದ್ದೀನಿ, ನೆಲನೆಲ್ಲಿ ಸೊಪ್ಪು. ಬೇರಿದ್ದರೆ ತುಂಬಾ ಒಳ್ಳೆಯದು. ನಾನು ಯಾರಿಗೋ ಮಾಡಬೇಕಾಗಿತ್ತು, ಹಾಗೆ ಕೊಡಬೇಕಿತ್ತು, ಹಾಗೆ ತೊಗೊಬಂದ್ಬಿಟ್ಟೆ. ಸೊ ಬೇರು ತಂದಿಲ್ಲ, ಬೇರಿದ್ದರೆ ಇನ್ನೂ ಒಳ್ಳೆಯದು. ಅದಕ್ಕೆ 1.5 ಸ್ಪೂನು ಧನಿಯಾ ಕಾಳು ಇಟ್ಕೊಂಡಿದ್ದೀನಿ. ಇದು ಶುಂಠಿ ಪುಡಿ. ನೀವು ಶುಂಠಿ ಹಾಕ್ತೀರಾ ಅಂದರೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಜಜ್ಜಿ ಹಾಕಬಹುದು. ಹಾಗೆ 1 ಸ್ಪೂನ್ ಜೀರಿಗೆ, ಅರಿಶಿನ ಮತ್ತು ಕಾಳುಮೆಣಸು, ಅದು ಅಷ್ಟೇ ಪೌಡರು, ಅದು 1 ಸ್ಪೂನ್ ಪೌಡ್ರ್ ಹಾಕಿದ್ದೀನಿ. ಮತ್ತು ಮೆಂತ್ಯ. ಇದಿಷ್ಟು ನಮಗೆ ಬೇಕಾಗಿರೋ ವಸ್ತುಗಳು. ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. 2 ಲೋಟ ನೀರು ಅಷ್ಟು ಬೇಕಾಗುತ್ತೆ. ಅದು ಚೆನ್ನಾಗಿ ಕುದಿಬೇಕು. 2 ಲೋಟ ನೀರು ಹಾಕಿದ್ದೀನಿ ನೋಡಿ. ಈ ಗ್ಲಾಸಲ್ಲಿ 2 ಲೋಟ ಹಾಕಿದ್ದೀನಿ ನಾನು. ಈ ಗ್ಲಾಸಲ್ಲಿ ಇದಕ್ಕೇ ನಾವು ಏನೇನೋ ಎತ್ತಿಟ್ಕೊಂಡಿದ್ದೀವಲ್ಲ ಎಲ್ಲ ಅದನ್ನು ನಾವು ಹಾಕಿ ಅದನ್ನು ಕುದಿಸ್ಬೇಕು. ಈ ಸೊಪ್ಪನ್ನು ಅಷ್ಟೇ ತೊಳೆದು ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಒಳ್ಳೆ ಅಂದರೆ ಒಂದು 5 ನಿಮಿಷ ಆದರೂ ಕುದಿಬೇಕು ಈ ಕಷಾಯ. ಅದರದ್ದು ಸಾರ ಎಲ್ಲ ಬಿಟ್ಕೊಳ್ಳುತ್ತೆ. ಕುದಿಲಿ ಅದು. ಇದು ನೋಡ್ತಾ ಇರಬೇಕು, ಒಮ್ಮೊಮ್ಮೆ ಉಕ್ಕೋಗ್ಬಿಡುತ್ತೆ. ಯಾಕೆಂದರೆ ಅರಿಶಿನ ಎಲ್ಲ ಹಾಕಿರ್ತೀವಲ್ಲ, ಅದು ಉಕ್ಕುತ್ತೆ. ಇನ್ನು ಕುದಿಬೇಕು. ಇದು ಸೊಪ್ಪು ಏನಂದರೆ ಸ್ವಲ್ಪ ಒಗರು ಕಹಿ ಇರುತ್ತೆ. ಹಾಗಾಗಿ ನಮಗೆ ಒಂಥರ ಕುಡಿಯೋಕ್ಕೆ ಸ್ಟ್ರಾಂಗ್ ಅನಿಸುತ್ತೆ. ಆದರೆ ಹಾಲೆಲ್ಲ ಹಾಕ್ಕೋಬಾರ್ದು. ಸ್ಟ್ರಾಂಗ್ ಅನಿಸುತ್ತೆ ಅಂತ ಹೇಳಿ ಹಾಲು ಹಾಕ್ಕೋಬಾರ್ದು. ಆದರೆ ಇದಕ್ಕೆ ಬೆಲ್ಲ ಹಾಕಬೇಕು. ನಿಮಗೆ ಯಾವ ಬೆಲ್ಲ ಲಭ್ಯ ಇದೆ ಆ ಬೆಲ್ಲವನ್ನು ಹಾಕಿ. ಉಂಡೆ ಬೆಲ್ಲ ಸಿಕ್ಕುತ್ತೆ ನಮಗೆ ಪೇಟೆಲೆಲ್ಲ, ಆದರೆ ಉಂಡೆ ಬೆಲ್ಲ ಬೆಂಗಳೂರಿನಲ್ಲೆಲ್ಲ. ನಮಗೆ ಇದು ಮಲೆನಾಡು ಪ್ರದೇಶದಲ್ಲಿ ಇದು ಜೋನಿ ಬೆಲ್ಲ ಸಿಕ್ಕುತ್ತೆ. ಒಂಥರ ನಮಗಿದೆ ಅಭ್ಯಾಸ. ಬೆಲ್ಲದಲ್ಲೂ ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲ, ಅದು ದೇಹಕ್ಕೆ ತುಂಬ ಒಳ್ಳೆಯದು. ಇದು ತುಂಬ ಚೆನ್ನಾಗಿ ಕುದ್ದಿದೆ. ಈಗ ಸೌಟು ಬಿಸಿ ಆಗಿಬಿಟ್ಟಿದೆ. ಚೆನ್ನಾಗಿ ಕುದ್ದಿದೆ. ಈಗ ಆಫ್ ಮಾಡಿದರೆ ಸಾಕು. ಇದು ಒಂದೇ ದಿನಕ್ಕೆ ಬರುತ್ತೆ ಅಂತಿಲ್ಲ. ನಾಳೆನೂ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೋದು. ಮತ್ತೆ ಅದರದ್ದು ಸಾರ ಬಿಟ್ಕೊಳ್ಳುತ್ತೆ. ನಿಮ್ಮಲ್ಲಿ ಜ್ಯೇಷ್ಠ ಮಧು ಇದ್ದರೆ ಜ್ಯೇಷ್ಠ ಮಧುವನ್ನು ಕೂಡ ನಾವು ಹಾಕಬಹುದು. ನನ್ನ ಹತ್ರ ಇದು ಖಾಲಿ ಆಗಿಬಿಟ್ಟಿತ್ತು. ಬಟ್ ಹಾಕಿದ್ರೆ ಅದು ಕೂಡ ಈ ಜ್ವರ, ಕಫ, ಗಂಟ್ಲಿಗೆಲ್ಲ ತುಂಬ ಹಿತವಾಗಿರುತ್ತೆ. ಈಗ ರೆಡಿ ಇದೆ. ಅದನ್ನು ಸೋಸಿ ಕುಡಿಬೇಕು. ಯಾಕಂದರೆ ಧನಿಯಾ, ಮೆಂತ್ಯ ಎಲ್ಲ ಸೊಪ್ಪೆಲ್ಲ ಮತ್ತೆ ಬರುತ್ತೆ.
ಓ ಸಾರಿ, ಹೊರಗಡೆ ಚೆಲ್ಲೋಗ್ಬಿಟ್ಟಿದೆ. ಈಗ ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಿಂಡ್ಕೋಬೇಕು. ಕುದಿಯೋವಾಗ ಹಾಕಿದ್ರೆ ಕಹಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾನು ಕುಡಿದು ನಿಮಗೆ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಗಂಟ್ಲಿಗೆ ತುಂಬ ಚೆನ್ನಾಗಿದೆ. ಆ ಒಗರು ಗೊತ್ತಾಗುತ್ತೆ, ಬಟ್ ನಿಮಗೆ ಅಷ್ಟೊಂದು ಒಗರು ಅನಿಸಲ್ಲ. ಯಾಕೆಂದರೆ ಬೇರೆ ಸಾಮಗ್ರಿಗಳು ಇದೆಯಲ್ಲ, ಕೊತ್ತಂಬರಿ, ಜೀರಿಗೆ, ಮೆಂತ್ಯ ಎಲ್ಲ ಇರೋದಕ್ಕೆ, ಮತ್ತು ಬೆಲ್ಲ, ಲಿಂಬೆಹಣ್ಣು ಎಲ್ಲ ಇರೋದಕ್ಕೆ ನಿಮಗೆ ಹುಳಿ, ಸಿಹಿ, ಆ ಶುಂಠಿ ಮತ್ತು ಪೆಪ್ಪರ್ದು ಖಾರ ಗಂಟ್ಲಿಗೆ ಹಿತವಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ನೀವು ಮಾಡ್ಕೊಂಡು ಕುಡಿದಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದು ಜ್ವರ ಬಂದಾಗಷ್ಟೇ ಕುಡಿಬೇಕು ಅಂತಿಲ್ಲ, ನೀವು ವಾರಕ್ಕೋ 15 ದಿನಕ್ಕೋ ಒಮ್ಮೆ ಮಾಡ್ಕೊಂಡು ಕುಡಿದಾಗ ಬರುವಂಥ ಜ್ವರ ಕಡಿಮೆ ಆಗುತ್ತೆ, ಅಂದರೆ ಬರಲ್ಲ. ನೆಗಡಿನೂ ಅಷ್ಟೇ, ತುಂಬ ಕಷ್ಟ ಆಗುತ್ತೆ, ತುಂಬ ಹಿಂಸೆ ಆಗುತ್ತೆ ನೆಗಡಿ ಎಲ್ಲ ಬಂದರೆ. ಸೊ ಅಂಥ ಹೊತ್ತಲ್ಲಿ ಈ ಥರ ಒಂದು ಇದಿದ್ದರೆ, ಒಂದು ಕಷಾಯ ಇದ್ದರೆ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಹೋಗಲ್ಲ ಅಂತಲ್ಲ, ಅದಕ್ಕಿಂತನೂ ಈ ಥರ ಅದ್ರ ಜೊತೆಗೆ ಇದನ್ನು ಕಷಾಯ ಕುಡಿದ್ರಂತೂ ನಿಮಗೆ ಆದಷ್ಟು ಬೇಗ ವಾಸಿಯಾಗುತ್ತೆ. ಇದನ್ನು ನೀವು ಮಾಡ್ಕೊಂಡು ಕುಡಿದು ನೋಡಿ, ಹೌದು ನಾವು ಮಾಡ್ಕೊಂಡು ಕುಡಿಬೇಕಿತ್ತು ಇಷ್ಟು ದಿನ ಅಂತ ನಿಮಗೆ ಅನಿಸುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ನಮ್ಮ ಆರೋಗ್ಯ ಹದಗೆಡ್ತಾ ಇರುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ಕುಡಿದು ಇದ್ರ ಉಪಯೋಗ ತಗೊಳ್ಳಿ ಹೇಳ್ತಾ, ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.